ರೀ ಅಲಿಗೇಷನ್ಸ್ಗಳು ಯಾವಾಗ ಗಂಭೀರ ಆಗುತ್ತೆ ಗೊತ್ತಾ? ಅದಕ್ಕೆ ಏನಾದ್ರೂ ಆಧಾರ ಇದ್ರೆ ಬಿಜೆಪಿ ಅವ್ರದ್ದು ಹಳೆಯ ಚಾಳಿ ಆಧಾರ ರಹಿತವಾಗಿ ಆರೋಪ ಮಾಡೋದು. ಸೊ ಅಂತ ಆರೋಪಗಳು ಗಂಭೀರ ಅಲ್ಲ, ತಲೆ ಕೆಡಿಸ್ಕೊಳ್ಳಿ. ಈಗ ಕೇಳಿ, ಇಲ್ಲಿ ಸರ್ಕಾರದ ವಿರುದ್ಧ ಸಿಎಂ ಅವ್ರ ವಿರುದ್ಧ ಟೀಕೆ ಮಾಡಕ್ಕೆ ಅವ್ರಿಗೆ ಯಾವುದೂ ಇಲ್ಲ ವಿಷಯಗಳು. ಸೊ ಹಾಗಾಗಿ ತಂದೆಯವ್ರ ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನನ್ನ ಸುಮ್ಮನೆ ಅನ್ನೆಸೆಸರಿ ಡ್ರ್ಯಾಗ್ ಮಾಡಿ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ. ಆಧಾರ ಕೊಟ್ಟರೆ ಅದು ಗಂಭೀರ ಆಗುತ್ತೆ. ಆಧಾರ ಎಲ್ಲಿ ಸುಮ್ಮನೆ ಬಾಯಿಗೆ ಬಂದು ರೀ ಅಲಿಗೇಷನ್ಸ್ಗಳು ಯಾವಾಗ ಗಂಭೀರ ಆಗುತ್ತೆ ಗೊತ್ತಾ? ಅದಕ್ಕೆ ಏನಾದ್ರೂ ಆಧಾರ ಇದ್ರೆ ಬಿಜೆಪಿ ಅವ್ರದ್ದು ಹಳೆಯ ಚಾಳಿ ಆಧಾರ ರಹಿತವಾಗಿ ಆರೋಪ ಮಾಡೋದು. ಸೊ ಅಂತ ಆರೋಪಗಳು ಗಂಭೀರ ಅಲ್ಲ, ತಲೆ ಕೆಡಿಸ್ಕೊಳ್ಳಿ. ಈಗ ಕೇಳಿ, ಇಲ್ಲಿ ಸರ್ಕಾರದ ವಿರುದ್ಧ ಸಿಎಂ ಅವ್ರ ವಿರುದ್ಧ ಟೀಕೆ ಮಾಡಕ್ಕೆ ಅವ್ರಿಗೆ ಯಾವುದೂ ಇಲ್ಲ ವಿಷಯಗಳು. ಸೊ ಹಾಗಾಗಿ ತಂದೆಯವ್ರ ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನನ್ನ ಸುಮ್ಮನೆ ಅನ್ನೆಸೆಸರಿ ಡ್ರ್ಯಾಗ್ ಮಾಡಿ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ. ಆಧಾರ ಕೊಟ್ಟರೆ ಅದು ಗಂಭೀರ ಆಗುತ್ತೆ. ಆಧಾರ ಎಲ್ಲಿ ಸುಮ್ಮನೆ ಬಾಯಿಗೆ ಬಂದು ರೀ ಅಲಿಗೇಷನ್ಸ್ಗಳು ಯಾವಾಗ ಗಂಭೀರ ಆಗುತ್ತೆ ಗೊತ್ತಾ? ಅದಕ್ಕೆ ಏನಾದ್ರೂ ಆಧಾರ ಇದ್ರೆ ಬಿಜೆಪಿ ಅವ್ರದ್ದು ಹಳೆಯ ಚಾಳಿ ಆಧಾರ ರಹಿತವಾಗಿ ಆರೋಪ ಮಾಡೋದು. ಸೊ ಅಂತ ಆರೋಪಗಳು ಗಂಭೀರ ಅಲ್ಲ, ತಲೆ ಕೆಡಿಸ್ಕೊಳ್ಳಿ. ಈಗ ಕೇಳಿ, ಇಲ್ಲಿ ಸರ್ಕಾರದ ವಿರುದ್ಧ ಸಿಎಂ ಅವ್ರ ವಿರುದ್ಧ ಟೀಕೆ ಮಾಡಕ್ಕೆ ಅವ್ರಿಗೆ ಯಾವುದೂ ಇಲ್ಲ ವಿಷಯಗಳು. ಸೊ ಹಾಗಾಗಿ ತಂದೆಯವ್ರ ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನನ್ನ ಸುಮ್ಮನೆ ಅನ್ನೆಸೆಸರಿ ಡ್ರ್ಯಾಗ್ ಮಾಡಿ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ. ಆಧಾರ ಕೊಟ್ಟರೆ ಅದು ಗಂಭೀರ ಆಗುತ್ತೆ. ಆಧಾರ ಎಲ್ಲಿ ಸುಮ್ಮನೆ ಬಾಯಿಗೆ ಬಂದು